ಆನೆ ಬರ್ತಾನೆ ಊರಾನೆ ಎಲ್ಲಿ ಫೇಸ್ ತೋರ್ಸು. ಆಲ್ಪೆಟಿಂಚೆ ಬರ್ತಾ ಇದಾರಿಯಾ? ಥ್ಯಾಂಕ್ ಯು. ಇದೇನಿದು? ಫುಡ್ ಆಗ್ತಿದೆ ಅಂತ. ಕಿರಣ್ ಆಫೀಸಿಂದ ಬಂದ್ರೆ ಸಾಕು, ಏನ್ ತಂದೀಯ ಬ್ಯಾಗ್ ತೋರ್ಸು, ಏನ್ ತಂದೀಯ, ಇದ್ರಲ್ಲಿ ಬೇಕು ಎಲ್ಲ ಏನೆಗೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಇಯನ ನನಗೆ ಪ್ರೋಟೀನ್ ಶೇಕ್ ಬೇಕು ಅಂತ ಕೇಳ್ತಾ ಇದ್ಲು. ಸೊ ಹೇಗಿದ್ರು ಜಾಸ್ತಿ ಬನಾನಾ ಎಲ್ಲ ಇತ್ತಲ್ಲ, ಸರಿ ಮಾಡಿಬಿಡೋಣ, ಅವಳು ಕೇಳ್ತಾ ಇದ್ದಾಳೆ, ಇಷ್ಟಪಟ್ಟು ಕುಡಿತಾಳೆ ಅಂತ ಮಾಡಿದೆ. ಏನಿದು ಯಾ ಏನು ತಗೋ ತೋರಿಸ್ತೀನಿ. ಏನು ಮುಟ್ಟಿದ್ಯಾ? ಕ್ಲೇ. ಅದೆಲ್ಲಿದ್ದು ಟ್ರೇ ಎಲ್ಲಿತ್ತು, ಎಲ್ಲಿದೆ ತಗೊಬಂದೆ? ಬಾ ಹ್ಯಾಂಡ್ ವಾಶ್ ಮಾಡ್ಕೊ. ನಿನ್ನ ಗ್ಲಾಸಲ್ಲಿ ಬೇಕಾ? ನಂಗೆ ಗೊತ್ತಿತ್ತು ಯಾಕೆ ಇನ್ನೂ ಏನು ಕೇಳ್ತಾ ಇಲ್ಲ ಅಂತ. ಅವಳದೊಂದು ಗ್ಲಾಸ್ ಇದೆ ಚಿಕ್ಕದು, ಅದರಲ್ಲೇ ಕೇಳ್ತಾಳೆ. ನಾನು ಸುಮ್ಮನೆ ನೋಡೋಣ ಅಂತ ಕೊಟ್ಟೆ, ಇದರಲ್ಲಿ ಫ್ಲ್ಯಾಶ್ ಆಗ್ಬಿಡ್ತಾ? ಸರಿ ತೊಗೊಂಬರ್ತೇನೆ. ಸೊ ಅವಳದೊಂದಿದೆ ಚಿಕ್ಕದು ಇದೆ ನೋಡಿ, ಇದರಲ್ಲಿ ವಾಶ್ ಮಾಡೋಣ. ಪಪ್ಪ ಕರೀತಾ. ಇದು ಚಿಕ್ಕ ಪುಟಾಣಿ ಗ್ಲಾಸ್, ಕರೆಕ್ಟ್ ಇದೆ ಬಾ. ಇದರಲ್ಲಿ ಬೇಕು ಎಲ್ಲ ಏನೆಗೆ. ಹೇಗಿದೆ? ಏನದು ಆಚೆ ಬಂದಿದೆ? ದ್ರಾಕ್ಷಿನ ನಿಧಾನ ಕುಡಿಯು. ಇಷ್ಟನಾ ನಿನಗೆ? ಪಪ್ಪಗೂ ಕೊಡೋಣ. ಪಪ್ಪನು ಫ್ರೆಶ್ ಅಪ್ ಆಗಿ ಬಂದ್ರು. ನಾನು ಅನಿಲ್ ಶಾವ್ಗೆ ಏನಾದರೂ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಕಿರಣ್ ನನಗೆ ಹಸುವೇ ಇಲ್ಲ, ನನಗೆ ಜಸ್ಟ್ ಪ್ರೋಟೀನ್ ಶೇಕ್ ಕೊಡು ಅಂತ ಹೇಳಿದ್ರು. ಸೊ ಅದಕ್ಕೆ ಅದೇ ಮಾಡಿಬಿಟ್ಟೆ. ಮಧ್ಯಾಹ್ನಕ್ಕೆ ಡೈರೆಕ್ಟ್ ಹಂಗಂದ್ರೆ ಏನಾದರೂ ಮಾಡ್ಕೊಬಿಡ್ಬೇಕು. ಅಯ್ಯೋ ಮೀಸೆ ಬಂತು ನಿನಗೆ. ನಿನ್ನ ಪಪ್ಪ ತಗೊಮ್ಮ. ಆಯ್ತು, ಪಪ್ಪಗೂ ಕೊಡೋಣ. ಇದು ಹಾಕ್ತೀನಿ ನಿಂಗೆ. ಇದು ಪಪ್ಪ ಕೊಟ್ಬಿಟ್ಟು ಬರೋಣವ. ನೀನೇ ಕೊಡ್ತೀಯಾ? ಬಾಯಲ್ಲಿ ಕುತ್ಕೊಂಡು ಕೊಡು. ಗ್ಲಾಸ್ ನೀನು ಗಟ್ಟಿಗೆ ಹಿಡ್ಕೊ. ಗಟ್ಟಿಗೆ ಹಿಡ್ಕೊ. ಹುಷಾರು ಅಮ್ಮ, ಮಧ್ಯೆ ಗ್ಲಾಸು. ಕಿರಣ್ ಇಸ್ಕೋ, ಅವಳೇ ಕೊಡ್ಬೇಕಂತೆ. ಥ್ಯಾಂಕ್ ಯು. ಇದೇನಿದು? ರ್ಯಾಬಿಟ್ ಮರಿ. ರ್ಯಾಬಿಟ ನೀನು? ಕೂದಲು ಬಿಟ್ಕೊಂಡು ಹೆಂಗೈತೆ ಗೊತ್ತು ರ್ಯಾಬಿಟ್? ಏನು ಕುಡ್ದಿದ್ ನೀನು ಇವಾಗ? ಏನದು? ಏನದು? ಕುಡಿ. ಹೇಗಿದೆ? ನಿಮ್ಮದೇ ರೆಸಿಪಿ ಚೆನ್ನಾಯ್ತಾ? ಸೊ ಕಿರಣ್ ರೆಡಿ ಆಗಿದ್ದಾರೆ, ಇನ್ನೇನು ಆಫೀಸ್ಗೆ ಹೊರಡ್ತಾರೆ ಇವಾಗ. ಇಲ್ಲಿ ಏನೋ ಟಾಯ್ಸ್ ಎತ್ತಿಕ್ಕೆ ಸಾಕಾಗ್ಬಿಡುತ್ತೆ. ಎತ್ತಿಡು ತಿರ್ಗಾ ತಂದು ಹಿಂಗೆ ಹಾಕ್ಬಿಡ್ತಾಳೆ. ಎಲ್ಲಂದ್ರಲ್ಲಿ ಎಸೆಯೋದು ಮಾಡೋದು. ಅದು ಎಲ್ಲಿ ತೊಟ್ರೆ ಅದನ್ನು ತೊಗೊಂಬಂದು ಇಲ್ಲಿ ಇಟ್ಟಿದ್ದಾಳೆ ನೋಡಿ, ಹೆಂಗೆ ಇಸ್ತಿದ್ದಾಳೆ ಪಿಲ್ಲೋ ಕೆಳಗಡೆ. ಯಾರು ಫಸ್ಟು? ಪಪ್ಪ ಚಿಯರ್ಸ್ ಮಾಡ್ದಾ? ನೀನೇ ಫಸ್ಟ್. ಇನ್ನೊಂದಿದೆ ಸ್ವಲ್ಪ ತಗೊಂಬರ್ತೀನಿ ಇರು. ಅವಳು ಇನ್ನೂ ಇದೆ. ಪಪ್ಪ ಚಿಯರ್ಸ್ ಮಾಡ್ಕೊಡಿ. ಸೊ ಇಲ್ಲಿ ನಂದು ಇದೆ, ಇನ್ನೂ ಇದೆ. ಏನ್ ಮಾಡ್ತೀಯ? ಟಿಯರ್ಸ್. ನೀನು ಕರೆಕ್ಟಾಗಿ ಹಿಡ್ಕೊ, ನೀನೇನು ಬಗ್ಗಿಸ್ಬೇಡ.
ಇವಾಗ ಏನು ಮಾಡಬೇಕು? ಸ್ಲೋ ಹೇಳ್ಬೇಕು ಬಾಯಿಂದ. ಏನು ಅಂದ್ರೆ ಚಿಯರ್ಸ್. ಚಿಯರ್ಸ್ ಏನಕ್ಕೆ ಮಾಡಬೇಕು? ಒಂದ್ಸತಿ ಸಾಕು, ಗ್ಲಾಸ್ ಹೊಡೆಯುತ್ತೆ. ಏನಕ್ಕೆ ಮಾಡಬೇಕು ಚಿಯರ್ಸು? ಈ ಥರ ಪ್ರೋಟೀನ್ ಶೇಕ್ ಮಾಡ್ಕೊಂಡು ಕುಡಿದ್ರೆ ಒಂದು 2-3 ಅವರ್ಸ್ವರೆಗೂ ಹಸಿವೆ ಆಗೋದಿಲ್ಲ, ಅದು ಕೂಡ ಫುಲ್ ಹೊಟ್ಟೆ ತುಂಬಿಬಿಡುತ್ತೆ. ಸೊ ಯೂಶಲಿ ಯಾವಾಗ ಹೇಳ್ತಾಳೆ ಅವಾಗೇ ಮಾಡೋದು, ಇಲ್ಲಾಂದರೆ ಕಿರಣ್ಗೂ ಇಷ್ಟ, ಅವರು ಒಂದೊಂದು ಸರಿ ಮಾಡಿರ್ತಾರೆ. ಇದು ಜಾಸ್ತಿ ಬನಾನ ಇದ್ದಾಗ ನಾನು ಓಕೆ ಬನಾನ ಒಂದೊಂದು ಏನ ತಿಂತಾಳೆ, ಅವಳು ಬಿಟ್ಟರೆ ನನಗೆ ಹಂಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಕಿರಣ್ ಅಂತೂ ಆಯ್ತು, ನಾನು ಬೆಳಗ್ಗೆ ಹೋದರೆ ಮನೆಗೆ ಬರೋಷ್ಟಕ್ಕೆ ರಾತ್ರಿ ಆಗಿಬಿಟ್ಟಿರುತ್ತೆ. ಸೊ ಫ್ರೂಟ್ಸ್ ಎಲ್ಲ ಹಂಗೆ ಇದ್ಬಿಟ್ಟಿರುತ್ತೆ. ಸೊ ಆ ಥರ ಟೈಮಲ್ಲಿ ಅಷ್ಟೇ ನಾನು ಇದು ಪ್ರೋಟೀನ್ ಶೇಕ್ ಎಲ್ಲ ಮಾಡ್ತೀನಿ. ಬಟ್ ಇವಾಗೆಲ್ಲ ಏನು ಬೇಕು, ಏನು ತಿನ್ನಬೇಕು, ಕುಡಿಯೋದು ಎಲ್ಲ ಅವಳಿಗೆಲ್ಲ ಹೆಸ್ರು ಗೊತ್ತು. ಆಲ್ಮೋಸ್ಟ್ ನಾವು ಏನು ಕುಕ್ ಮಾಡ್ತೀವಿ ಎಲ್ಲದ್ರದ್ದು ಹೆಸ್ರು ಗೊತ್ತು. ಸೊ ಕೇಳ್ತಾಳೆ, ಅದೊಂಥರ ಖುಷಿ ಆಗುತ್ತೆ, ಮಗಳು ಎಲ್ಲ ಕೇಳೋ ಥರ ಆಗ್ಬಿಟ್ಲಲ್ಲ ಅಂತ. ಸೊ ಇವತ್ತು ಅಷ್ಟೇ ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ಪ್ರೋಟೀನ್ ಶೇಕ್ ಮಾಡಿಕೊಡು ಅಂತೆಲ್ಲ ಕೇಳ್ತಾ ಇದ್ಲು. ಸರಿ ಕೇಳಿದಾಳೆ ಅಂತ ಅವಳ ಜೊತೆ ಮಾಡಿದೆ. ನಾನು ಫಸ್ಟ್ ಅವಲಕ್ಕಿ ಇದು ಶಾವಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಕಿರಣ್ ಆಫೀಸ್ಗೆ ಹೋಗೋಕೆ ಮುಂಚೆ. ಬಟ್ ಈಗ ಪ್ರೋಟೀನ್ ಶೇಕ್ ಕೇಳಿದಾಳೆ ಅಂತ ಅವಳಿಗೋಸ್ಕರ ಮಾಡಿದ್ದೀವಿ. ಇದು ಇಷ್ಟಪಟ್ಟು ಕುಡಿತಾಳಲ್ಲ, ಸೊ ಹೆಲ್ದಿ ಕೂಡ ಮತ್ತು ಬೇಗ ಹಸು ಆಗೋದಿಲ್ಲ ಕೂಡ. ಎಲ್ಲಿತ್ತದು? ಎಲ್ಲಿ? ನಿನ್ನ ರೂಮಲ್ಲಿ ಇತ್ತಾ? ಯಾವ್ದು ನಿನ್ನ ರೂಮು? ಅಲ್ಲಿ ಏನಿದೆ? ಮತ್ತು ನಂದು? ನನ್ನ ರೂಮಲ್ಲಿ ಇತ್ತು. ನಂದು ಅದೇನಾ? ಏನಿದೆ ನಿನ್ನ ರೂಮಲ್ಲೆಲ್ಲ? ಮತ್ತು ನಿಂದು? ನಿನ್ನ ಮೂತಿನೇ ಒರೆಸ್ಕೊಂಡಿಲ್ಲ. ಹೌದಾ? ಮಮ್ಮದು? ಎಲ್ಲರದು ಅದೇ. ನಿಂದು ಎಲ್ಲರದು ಅದೇನಾ? ಸರಿ ಮೂತಿ ಒರೆಸ್ತೀನಿ. ಓಕೆ ಬಾ ಮೂತಿ ಒರೆಸೋಣ. ಬಾ 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 ಬಾ. Okay, I did not check that. Okay. Okay, ठीक है. ಬಾಯ್. ನೀನು ಟೀಕೆ ಬಾಯಿ ಅಂತ ಓಕೆ ಟೀಕೆ ಅಂದಲ್ಲ, ಟೀಕೆ ಬಾಯಿ ಅಂತ ಇದ್ದಾಳೆ. ಇವ್ರು ಏನು ಇಮಿಟೇಟ್ ಮಾಡ್ತಾಳೆ ಅಂದ್ರೆ ಕಿರಣ್, ಹೆಂಗ್ ಇಮಿಟೇಟ್ ಮಾಡ್ತೀಯ ನೀನು? ವಿಡಿಯೋ ನೋಡ್ತಾ ಇದ್ರು. ಹಾ ವಿಡಿಯೋ ನೋಡ್ತಾ ಇದ್ದಾರೆ. ಕನ್ನಡ ಬರುತ್ತಾ? ಕನ್ನಡ ಹಿಂದಿ ಹಿಂದಿ ಬಟ್ ಕನ್ನಡ ಹೆಂಗ್? ನಾನು ಕನ್ನಡ ಅಲ್ಲ ಮಾಡೋದು. ಏನು ಅವ್ರಿಗೆ ಅರ್ಥ ಆಗುತ್ತೆ. ಅರ್ಥ ಆಗುತ್ತಾ? ಆಫೀಸಲ್ಲೆಲ್ಲ ಮಾತಾಡ್ತೀವಲ್ಲ, ಅರ್ಥ ಆಗುತ್ತೆ. ನೋಡ್ತಾ ಇದ್ರು ಅಂತ. ನೆನ್ನೆ ಅವರು ಬದನೆಕಾಯಿ ಮಾಡಿದ್ವಲ್ಲ ನಾವು, ತವಾ ಮೇಲೆ ಅವಾಗ ಅದು ಮಾಡ್ಬೇಕು ಅಂತ ನಮ್ ಫ್ರೆಂಡ್ ತಂದಿದ್ರು, ಆಫೀಸ್ ಕೊಲೀಗ್. ಇದನ್ನ ಮಾಡಿದೀನಿ, ವಿಡಿಯೋಲ್ ಇದೆ ನೋಡಿ ಅಂತ ತೋರಿಸ್ದೆ. ವಿಡಿಯೋ ಕಳ್ಸು ನಾನು ನೋಡ್ತೀನಿ ಅಂದ್ರು, ಅದನ್ನ ನೋಡ್ತಾ ಇದಾರೆ. ಅವ್ರು ಹೇಳ್ತಾ ಇದ್ರೆ ಏನೋ ಕೂದಲೇ ಚೆನ್ನಾಗಿದೆ, ಕ್ಯೂಟ್ ಆಗಿ, ಬಟ್ ಇದು ಕಟ್ ಮಾಡಿದ್ಮೇಲೆ ಟೈಮ್ ತಗೊಂಡ್ ಬರೋದಕ್ಕೆ ಸ್ವಲ್ಪ, ಈ ತರ ಬರೋದಕ್ಕೆ 2 ವರ್ಷ ಆಗುತ್ತೆ. ಅವ್ರ ಮಗಂದು ಮಾಡ್ಸಿದ 3 yearsಗೆ. ಆಮೇಲೆ ಅವ್ರ ಮಗ ಅಳಕ್ ಸ್ಟಾರ್ಟ್ ಮಾಡೋ, ನಂಗೆ ಫಿಕ್ಸ್ ಮಾಡು ಕೂದ್ಲು. ಇವಳಕ್ಕೆ ಮಾಡಿದ್ರೆ ಏನ್ ಮಾಡ್ಬೇಕು ಅವಾಗ? ಅಮ್ಮ ಒಂದ್ಸತಿ ಕೂದ್ಲು ತೆಗೆದ್ಮೇಲೆ ಬರಲ್ಲ, ಮತ್ತೆ ಆಮೇಲೆ ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಬರುತ್ತೆ. ಹಂಗೆ ಬರುತ್ತಾ? ಟೂಟಿ ಪಪ್ಪ ಎಲ್ಲ ಹೋಗ್ತಾ ಇದಾರೆ? ಫಿಶ್ ಫುಡ್ ಹಾಕ್ದ? ನಾನು ಏನ್ ತರ್ಬೇಕು ಆಫೀಸಿಂದ? ಫುಡ್ ಹಾಕಿಯಾ? ಫುಡ್ ಹಾಕಿದ ಹಾಕ್ಬೇಕು. ಆಫೀಸಿಂದ ಏನ್ ತರ್ಬೇಕು? ಕೇಕ್. ಕಳ್ಳಿ ಕೇಕ್ ಇರಲ್ಲ ಇವತ್ತು. ಇವಾಗ ಕಿರಣ್ ಆಫೀಸಿಂದ ಬಂದ್ರೆ ಸಾಕು, ಏನ್ ತಂದೀಯ ಬ್ಯಾಗ್ ತೋರ್ಸು, ಏನ್ ತಂದೀಯ ಅಲ್ಲ? ತಂದ್ರೆ ಮತ್ತೆ ಚೆನ್ನಾಗಿರುತ್ತೆ. ಅವಳು ಬೆಳಗ್ಗೆಯಿಂದ ಹಂಗೆ ಇರ್ತಾಳೆ, ಸುಮ್ನೆ ಇರ್ತಾಳ. ಅಯ್ಯೋ ನನ್ ತಲೆ ತಿಂತಿರ್ತಾಳೆ. ನಾನ್ ಸ್ಟಾಪ್ ಏನಾದ್ರೂ ಇರ್ಬೇಕು, ಒಂದು ಬಾಯಿ ಕೆಲ್ಸ ಇರ್ಬೇಕಿಲ್ಲ, ಕಣ್ಣಿಗೆ ಕೆಲ್ಸ ಇರ್ಬೇಕಷ್ಟೇ. ಬಿಸಿ ಏನಂದ್ರು ಪಪ್ಪ? ನಿನ್ ಕಿವಿಲ್ ಏನಂದ್ರು? ಏನಂದ್ರಿಯಾ? ಏನಂದೆ? ಅವಳ್ಯಾಕ ಹಂಗ ನಂತಿದ?
ಅವಳನ್ನೇ ಕೇಳು. ಇಬ್ರು ಸೀಕ್ರೆಟಾ? ಆಯ್ತು ಬಿಡು, ಬೇಕಾಗಿಲ್ಲ. ಇಳಿ ಇವಾಗ ಬಿಟ್ರೆ ಕೇಳೋಣ. ಫುಡ್ ಹಾಕ್ಬೇಕು ಫಿಶ್ಗೆ, ಇನ್ನೂ ಫುಡ್ ಹಾಕಿಲ್ಲ ನೋಡಿ. ಎಷ್ಟು ಮೇಲೆ ಬಂದ್ಬಿಡ್ತೇವೆ ನಾವು ಹಿಂಗೆ ಬಂದ್ಬಿಟ್ರೆ ಫುಡ್ ಹಾಕ್ತೀವಿ ಅಂತ. ವೇಟ್ ಮಾಡ್ತಾ ಇದ್ದಾನೆ. ಏನ ಎಷ್ಟು ಚೆನ್ನಾಗಿ ಮೇಲೆ ಬಂದಿದ್ದಾವಲ್ಲ ಎಲ್ಲ ಮೇಲೆ ಗೊತ್ತಾಗ್ಬಿಡುತ್ತೆ ನೋಡಿ ನಾವು ಫುಡ್ ಹಾಕ್ತೀವಿ ಅಂತ. ಈ ಮನೆ ಡೋರ್ ಹತ್ರ ಆಚೆ ಈ ಥರ 2 ಪ್ಲಾಂಟ್ಸ್ ಇಟ್ಟಿದ್ದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಈ ಥರ ಹೂವು ಎಲ್ಲ ನೋಡ್ತಾ ಇದ್ರೆ ಇನ್ನೂ ಒಂಥರ ಆಚೆ ಬಂದು ನೋಡ್ಕೊಂಡು ನಿಂತ್ಕೊಂಡ್ರೆ ಸಮಾಧಾನ ಅನ್ಸುತ್ತೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದಿಟ್ಟ ಮೇಲೇ ಇವಾಗ ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಾ ಇರೋದು ಆಚೆ ಡೋರ್ ಹತ್ರ. ದೊಡ್ಡ ಪಪ್ಪಿನ ನಾನೇನ್ ಅನ್ಬೇಕಾ ಬಂದ್ಮೇಲೆ? ಎಲ್ಲಿ ಅನ್ಬೇಕಾ? ಓಕೆ ಡನ್, ಬಾಯ್. ಅಯ್ಯನ ಇವಾಗ ಆಟ ಆಡ್ತಾ ಇದ್ದಾಳೆ. ಜಸ್ಟ್ ಇವಾಗ ಬಂತು. ಏನ್ ಮಾಡಿದ್ಯಾ ಅದ್ರ ಮುಖಕ್ಕೆ? ಎಲ್ಲಿ ಫೇಸ್ ತೋರ್ಸು. ಗೊತ್ತಲ್ಲಮ್ಮು, ನೀನೇ ಮಾಡಿರೋದ ಮೇಕಪ್? ಸೊ ಏನು ಆಟ ಆಡ್ತಾ ಇದ್ದಾಳೆ. ಇವಾಗ ಬಂದು ಕಸ ಎಲ್ಲ ಗುಡಿಸಿ ಮಾಪಿಂಗ್ ಎಲ್ಲ ಮಾಡಿ ಕೊಟ್ಟೋದ್ರು. ಪಾತ್ರೆ ಎಲ್ಲ ತೊಳೆದು ಸಿಕ್ಕ ಖಾಲಿ. ಅಷ್ಟೊತ್ತಿಗೆ ನಾನು ಇವಳಿಗೆ ಶಾವಿಗೆ ಮಾಡಿದ್ದೀನಿ. ಶಾವಿಗೆ ಉಪ್ಪಿಟ್ಟು ಅವಳಿಗೆ ಇಷ್ಟ, ಸೊ ಹಾಗಾಗಿ ಮಾಡಿದ್ದೀನಿ. ಇವಾಗ ತಿಂದು ಮತ್ತು ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಬೇಕು. ಅವಳಿಗೆ ತಲೆ ಸ್ನಾನ ಮಾಡಿಸ್ಬೇಕು. ಆ್ಯಕ್ಚುಲಿ ಅವಳಿಗೆ ಎಣ್ಣೆ ಹಚ್ಚಿ ಚೆನ್ನಾಗಿ ಮಸಾಜ್ ಬೇರೆ ಮಾಡಬೇಕು. ಇನ್ನೊಂದು ಸ್ವಲ್ಪ ದಿನ ಡೇಟ್ ಕೂಡ ಫಿಕ್ಸ್ ಆಗ್ತಾ ಇದೆ. ಫೈನಲಾಗಿ ಅಕ್ಷರಾಭ್ಯಾಸ ಮತ್ತು ಬೋಡಿ ಒಂದೇ ಸರಿ ಮಾತಾಡೋಣ ಅಂದ್ಕೊಂಡಿದ್ದೀವಿ. ಆ ಕಡೆ ಸೈಡ್ ಹೋಗಿರ್ತೀವಲ್ಲ, ಹಂಗೆ ಮುಗಿಸ್ಕೊಂಬರೋಣ ಅಂತ. ಏನಮ್ಮ? ಸೊ ಇದು ವಿತ್ ಗಾರ್ಲಿಕ್ ಬರುತ್ತೆ ಪಿಕಲ್. ತುಂಬ ಚೆನ್ನಾಗಿರುತ್ತೆ ಟೊಮೆಟೊದು. ನನಗೆ ತುಂಬ ಇಷ್ಟ ಅದು, ಎಸ್ಪೆಷಲಿ ಗಾರ್ಲಿಕ್ ಇರೋದಕ್ಕೆ. ಸೊ ಇವಾಗ ನಾನು ಹಂಗೆ ತಿನ್ಕೊಂಡು ಏನಾಗೂ ತಿನ್ಸ್ಕೊಬಿಡ್ತೀನಿ. ಸೊ ತಿನ್ಸಿದೆಲ್ಲ ಆಯಿತು. ಕಿರಣ್ ಆಫೀಸ್ಗೆ ಹೋಗ್ಬೇಕಂದ್ರೆ ಫುಲ್ ಲಿಫ್ಟ್ ಹತ್ರವರೆಗೂ ಹೋಗಿ ಹಗ್ ಕೊಟ್ಟು ಕಿಸ್ ಕೊಟ್ಟು ಅವಳಿಗೆ ಎಷ್ಟೊತ್ತವರೆಗೂ ಬಾಯಿ ಮಾಡಿ ಬರ್ತಾಳೆ. ಸೊ ಹಾಗೆ ಅವಳಿಗೆ ಆಯಿಲ್ ಹಚ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡೋಣ ಅಂತ. ಯಾಕೋ ಒಳ್ಳೆ ಮೂಡಲ್ಲಿ ಇದು ಸುಮ್ಮನೆ ಕುತ್ಕೊಂಡಿದ್ಲು. ಸೊ ಹಾಗಾಗಿ ಬೇಗ ಎಲ್ಲ ಆಯಿಲ್ ಹಚ್ಬಿಟ್ಟೋಣ ಅಂತ. ಅವಳು ಸೈಲೆಂಟಾಗಿದ್ದಾಗೆ ಹೋಗಿ ನಾನು ಬೇಗ ಏನು ಕೆಲಸ ಆಗಲ್ಲ ಅವಳು ಮಾಡಿಸ್ಕೊಳ್ಳಲ್ಲ. ಅದು ಯಾವಾಗ ಅವಳು ಡೀಪಾಗಿ ಆಟ ಆಡ್ಕೊಂಡೆಲ್ಲ ಕುತ್ಕೊಂಡಿರ್ತಾಳೆ ಆ ಟೈಮಲ್ಲಿ ಮಾಡಿಬಿಡ್ತೀನಿ. ಇಲ್ಲ ಏನು ನೀರು ಕುಡಿಯಕ್ ಬಂತು? ಅಯ್ಯಯ್ಯೋ, ಆಮೇಲೆ ಬಂತಾನೆ ನನ್ನನ್ನೇ ಇದು ನೋಡ್ತಾ ಇದೆ. ನಿನ್ನೆ ನೋಡ್ತಾ ಇದ್ಯಾ? ಅದ್ರೊಳಗಡೆ ಹಾಕ್ಬಿಟ್ಟಿದ್ಯಾ? ಇದ್ರ ಹೆಸರೇನು? ಸ್ವೀಟಿನಾ? ಎಷ್ಟು ಚಿಕ್ಕ ಇದೆ ಇದು. ಇಲ್ಲಿ ಇಷ್ಟು ಕ್ಯೂಟ್ ಇದೆ. ಅದಕ್ಕೆ ಶೂಸ್ ಬೇರೆ ಚಂದ ಇದೆ. ನಿನ್ನ ಫ್ರೆಂಡಾ ಸ್ವೀಟಿ? ಅಯ್ಯೋ, ಇವ್ರು ಜುಟ್ಟು ಹಾಕ್ಸತ್ತು ಮಸಾಜ್ ಮಾಡಿದ್ರೆ ಇನ್ನೇನು ಸ್ವಲ್ಪ ದಿನ ಗುಂಡಾಗ್ಬಿಡ್ತಾಳೆ. ಅದು ಕೆಲಸ ಕಮ್ಮಿ. ನಿನಗೆ ಗುಂಡು ಮಾಡಿಸೋದು, ಅವಾಗ ನೀನು ಕರಿಯೋದಿರಲ್ಲ. ಬಾಯೋ ಬಾಯೋ. ಕ್ಲೇ ಏನಕ್ಕೆ ಹಿಂಗೆ ಹಾಕಿದೆ? ಎಲ್ಲ ಎತ್ತಿಕೋ. ಆಯ್ತು ಆಯ್ತು ಬಿಡು. ನನಗೇನು. ಸೊ ಬೆಳ್ಳುಳ್ಳಿ ಇತ್ತು, ಅದೆಲ್ಲ ಬಿಚ್ಚಿ ಒಂದು ಬಾಕ್ಸ್ಗೆ ಹಾಕಿಟ್ಬಿಟ್ರೆ ಸಿಪ್ಪೆಲ್ಲ ತೆಗೆದು ಅಡುಗೆ ಮಾಡೋ ಟೈಮಲ್ಲಿ ಈಸಿ ಆಗುತ್ತೆ ಅಂತ ಎಲ್ಲ ತೆಗ್ದಿರ್ತಾ ಇದ್ದೀನಿ. ಸೊ ಯಾವಾಗ ಫ್ರೀ ಟೈಮ್ ಇರುತ್ತೆ ಆ ಟೈಮಲ್ಲೆಲ್ಲ ಈ ಥರ ಬೆಳ್ಳುಳ್ಳಿ ಮತ್ತು ಸೊಪ್ಪು ಏನೇನಿರುತ್ತೆ ಎಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅರ್ಜೆಂಟ್ ಇದ್ದಾಗೆಲ್ಲ ವರ್ಕ್ ಆಗಿಬಿಡುತ್ತೆ. ಇವಾಗ ಜಸ್ಟ್ ತಲೆಸ್ನಾನ ಆಯಿತು. ಇಷ್ಟು ಉದ್ದ ಬಂದಿದೆ ನೋಡಿ ಕೂದಲು. ಗಾಳಿ ನೋಡಿ ಎಷ್ಟು ಗಾಳಿ ಬಿಟ್ಟಿದೆ. ವಾವ್, ಏನಾಯ್ತು?
ಫುಲ್ ಗಾಳಿ ಗಾಳಿ ಇರಮ್ಮ. ಒದ್ದೆ ಇದೆ ಅಮ್ಮ, ಆರಿಸ್ಕೋಬೇಕು. ಟವಲ್ ತೊಗೊಂಡು ಒರ್ಸ್ಕೋಲ್ಲ, ನಗಡಿ ಆಗುತ್ತೆ. ಟವಲ್ ಎತ್ತು ಕೆಳಗೆಲ್ಲ ಬೀಳಿಸ್ಬಾರ್ದು, ಗಲೀಜಾಗುತ್ತೆ. ಒರ್ಸ್ಕೋತಲೆ. ಇವಾಗ ಇನ್ನೇನು ಅತ್ತೆ ಮಾವ ಕೂಡ ಬರ್ತಾ ಇದ್ದಾರೆ. ಯಾರು ಬರ್ತಾ ಇದಾರೆ? ಗೌರಿ ಅಜ್ಜಿ ತಾತ ಬರ್ತಾ ಇದ್ದಾರಾ? ಹೆಂಗೆ ಒರ್ಸ್ಕೋತಾ ಇದ್ದಾಳೆ ತಲೆನ. ಬಿಟ್ಟಿದಾರಂತೆ, ಇನ್ನೊಂದು ಗಂಟೆಲಿ ಬರ್ಬೋದು. ಸೊ ಇವಳ್ದು ಫ್ರೆಶ್ ಅಪ್ ಆಯಿತು, ನಂದು ಎಲ್ಲ ಫ್ರೆಶ್ ಅಪ್ ಆಯಿತು. ಆ್ಯಕ್ಚುಲಿ ನಿದ್ದೆ ಟೈಮಿಗೆ ಒಂದು ಸ್ವಲ್ಪ ತೊಳಗೆ ಮಲಗಿಸ್ಬೇಕು, ಇಲ್ಲಾಂದರೆ ಕಷ್ಟ. ಸರಿ ಆಯಿತು. ರಬ್ಬರ್ ಬ್ಯಾಂಡ್ ಹಾಕ್ಲಾ? ಒಣಗ್ಲಿ ಕೂದಲು ಇರು. ತಲೆ ಸ್ನಾನ ಮಾಡಿಸಿದ್ನಲ್ಲ, ಅವಾಗಲೇ ಅವಳಿಗೆ ತುಂಬ ನಿದ್ದೆ ಬಂದ್ಬಿಟ್ಟಿತ್ತು. ಮಲಗಿಸ್ಬಿಡೋಣ ಅಂತ ಮಲಗಿಸ್ದೆ. ಇನ್ನೇನು ಅತ್ತೆ ಮಾವ ಕೂಡ ಬರ್ತಾಯಿದ್ರೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರ್ತಾರಂತೆ. ಮತ್ತು ಆಮೇಲೆ ಮಲಗೋದಿಲ್ಲ ಅವಳು, ಫುಲ್ ಆ್ಯಕ್ಟಿವ್ ಆಗಿಬಿಡ್ತಾಳೆ. ನಿದ್ದೆ ಬಂದ್ರೂ ಮಲಗೋದಿಲ್ಲ. ಸೊ ಹಾಗಾಗಿ ಊಟ ಕೂಡ ಮಾಡ್ಕೊಂಬರ್ತಾ ಇದ್ದಾರೆ. ಲೇಟಾಗಿ ಅವ್ರು ಬರೋಷ್ಗೆ ಸಾಯಂಕಾಲ ಆಗಿಬಿಡುತ್ತೆ ಅತ್ತೆ ಮಾವ. ಸೊ ಅದಕ್ಕೆ ಮಧ್ಯಾಹ್ನ ನಾನು ಒಬ್ಳಿಗೆ ಏನು ಮಾಡ್ಕೊಳ್ಳೋದು ಅಂದ್ಬಿಟ್ಟು ಜಸ್ಟ್ ಇದು ಮ್ಯಾಗಿ ಪ್ಯಾಕೆಟ್ ಇತ್ತು. ತುಂಬ ಅಂದರೆ ತುಂಬ ದಿನ ಆಗಿತ್ತು. ಐ ಥಿಂಕ್ ನಾವು ಗುಜರಾತ್ ಟ್ರಿಪ್ ಹೋಗಿದ್ವಲ್ಲ, ಅಲ್ಲಿ ತಿಂದಿದ್ದು. ಮತ್ತೆ ಯಾಕೋ ತಿನ್ಬೇಕಂತ ಅನಿಸ್ತಾ ಇತ್ತು. ಅದೆಲ್ಲ ಟೊಮೆಟೊ ಆನಿಯನ್ ಎಲ್ಲ ಹಾಕ್ಬಿಟ್ಟು ಸ್ಪೈಸಿಯಾಗಿ ನೂಡಲ್ಸ್ ತಿನ್ಬೇಕಂತ. ಸೊ ಮಾಡ್ಕೊಂಡು ಒಬ್ಬಳೇ ತಿನ್ಕೊಂಡೆ. ಅಷ್ಟೊತ್ತಿಗೆ ಅತ್ತೆ ಮಾವ ಕೂಡ ಮನೆಗೆ ಬಂದರು. ಜಸ್ಟ್ ಅವಾಗ ಕಣ್ಣು ಮುಚ್ಚಿದ್ಲು. ನಿಮ್ದು ವಾಯ್ಸ್ ಕೇಳಿದಾಯ್ತು. ನಾ ಕಣ್ಣು ಬಿಟ್ಟು ಹಿಂಗೆ ನನ್ನ ನೋಡ್ತಾ ಇದ್ದಾಳೆ. ಆನ್ ದ ವೇ ಬರಬೇಕಾದ್ರೆ ಮೀಲ್ಸ್ ತಿಂದಿದ್ರಂತೆ ಅತ್ತೆ ಮಾವ. ಸೊ ಅಲ್ಲಿ ಸ್ವೀಟ್ ಕೊಟ್ಟಿದ್ರು. ಇದು ಶೇಂಗಾ ಹೋಳ್ಗೆ ಬರುತ್ತಲ್ಲ ಉತ್ತರ ಕರ್ನಾಟಕ ಸೈಡ್ ನಾವೆಲ್ಲ ಮಾಡ್ತೀವಲ್ಲ. ಸೊ ಅದು ಜಾಸ್ತಿ ಆಗಿತ್ತು ಅಂತ ತಿಂದಿರಲಿಲ್ಲ, ಸ್ವೀಟ್ ಅಷ್ಟೊಂದು ತಿನ್ನಲ್ಲ. ಸೊ ಹಾಗೆ ತೊಗೊಂಬಂದಿದ್ರು, ತುಪ್ಪ ಹಚ್ಕೊಂಡು ತಿಂದ ಮಸ್ತಾಗಿತ್ತು. ಹಾಗೆ ಈ ನಿಂಬೆಹಣ್ಣು ಇದೆಯಲ್ಲ, ಲೆಮನ್ ಜಾಸ್ತಿ ದಿನ ಇಡೋಕ್ಕೆ ಆಗಲ್ಲ, ಒಂಥರ ಬೇಗ ಇದಾಗ್ಬಿಡುತ್ತೆ. ಅದು ಬೇರೆ ಕಿರಣ್ ಜಾಸ್ತಿ ಆರ್ಡರ್ ಮಾಡಿಬಿಟ್ಟಿದ್ರು. ಹಂಗೆ ಇಟ್ಟರೆ ಅದು ಕಲರ್ ಚೇಂಜ್ ಆಗ್ತಾ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ಅದನ್ನ ಅದಕ್ಕೆ ಜ್ಯೂಸ್ ಮಾಡಿ ರೆಡಿ ಮಾಡಿ ಒಂದು ಜಾರ್ಗೆ ಹಾಕಿಟ್ರೆ ಆರಾಮಾಗಿ ತುಂಬ ದಿನ ಬರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ. ಹಾಗೆ ಈಸಿ ಕೂಡ ಎಲ್ಲಾದರೂ ಅಡುಗೆ ಮಾಡಿದಾಗೆಲ್ಲ ಯೂಸ್ ಮಾಡ್ಕೋಬೋದು ಅಂತ. ಸೊ ಜಾರ್ಗೆಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಈ ಸಿಪ್ಪೆ ಕೂಡ ಏನೂ ವೇಸ್ಟ್ ಆಗೋದಿಲ್ಲ. ಇದನ್ನು ಮೈಕ್ರೋವೇವನ್ನಲ್ಲಿ ಇಟ್ಬಿಟ್ಟು ಕ್ಲೀನ್ ಮಾಡ್ಕೋಬೋದು. ಇದನ್ನ ಇಟ್ಬಿಟ್ಟು ಒಂದು 5-10 ಮಿನಿಟ್ಸ್ ಹಂಗೆ ಅವನ್ ಆನ್ ಮಾಡಿಬಿಟ್ರೆ ಫುಲ್ ಒಳಗಡೆ ಫುಲ್ ಶೈನಿಂಗ್ ಬರುತ್ತೆ. ನಾನು ಆಲ್ರೆಡಿ ಇದು 2-3 ಸರಿ ಟ್ರೈ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ನನಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇದನ್ನು ಇಟ್ಬಿಟ್ಟು 5-10 ಮಿನಿಟ್ಸ್ ಹಂಗೆ ಆನ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ನೋಡಿದ್ರೆ ಗೊತ್ತಾಗುತ್ತೆ, ಮೇಲೆ ಎಲ್ಲ ಒಂಥರ ಕಲೆ ಎಲ್ಲ ಮಾರ್ಕ್ಸ್ ಎಲ್ಲ ಹಂಗಂಗೆ ಇರುತ್ತೆ. ಸೊ ಅದೆಲ್ಲ ಈಸಿಯಾಗಿ ರಿಮೂವ್ ಆಗಿಬಿಡುತ್ತೆ. ಆಮೇಲೆ ಜಸ್ಟ್ ಒಂದು ಮೈಕ್ರೋಫೈಬರ್ದು ಬಟ್ಟೆ ಬರುತ್ತಲ್ಲ, ಅದರಿಂದ ಜಸ್ಟ್ ವೈಪ್ ಮಾಡಿದ್ರೆ ಸಾಕು, ತುಂಬ ಕ್ಲೀನ್ ಆಗಿಬಿಡುತ್ತೆ. ಅಜ್ಜಿ ತಾತ ಕೂಡ ಬಂದಿದ್ರಲ್ಲ, ನನಗೂ ಟೈಮ್ ಸಿಕ್ತು. ಸೊ ಲೆಮನ್ದು ಅದೆಲ್ಲ ಜ್ಯೂಸ್ ಮಾಡಿ ಇಟ್ಕೊಂಡೆ. ಹಾಗೆ ಬೆಳ್ಳುಳ್ಳಿ ಎಲ್ಲ ಸುಳ್ದಿಟ್ಕೊಂಡೆ. ಅದನ್ನೆಲ್ಲ ಕ್ಲೀನ್ ಎಲ್ಲ ಏನೇನಿತ್ತು ಎಲ್ಲ ಮುಗಿಸ್ಕೊಂಡೆ. ಹಾಗೆ ಇದು ಕರಿಬೇವು ಅದು ಸ್ವಲ್ಪ ಡ್ರೈ ಮಾಡಿ ಈ ಥರ ಇಟ್ಕೊಂಡ್ರೆ ಆರಾಮಾಗಿ ಪೌಡ್ರ್ ಥರ ಮಾಡಿ ಯೂಸ್ ಮಾಡ್ಕೋಬೋದು. ನಮಗೆ ಒಂದೊಂದ್ಸರಿ ತೆಗ್ದಿಡೋ ಅಭ್ಯಾಸ ಎಲ್ಲ ಇರುತ್ತಲ್ಲ, ಈ ಥರ ಮಾಡ್ಕೊಂಬಿಟ್ರೆ ಆರಾಮಾಗಿ ತಿನ್ಬೋದು. ನಾನು ಕೂಡ ಆರಾಮಾಗಿ ಬ್ಯುಸಿ ಇದ್ಲಿ. ಇವಾಗ ಅತ್ತೆ ಮಾವ ಬಂದುಬಿಟ್ರೆ ಆಯಿತು, ಅಜ್ಜಿ ತಾತ ಜೊತೆ ಫುಲ್ ಬ್ಯುಸಿ ಆಗಿಬಿಡ್ತಾಳೆ. ನನ್ನ ಹತ್ರ ಬರೋದಿಲ್ಲ. ಇಲ್ಲ ಅಂದರೆ ನಾನು ಎತ್ಕೋ ಅಂತಲೇ ಇರ್ತಾಳೆ. ಇಲ್ಲ ಅಂದರೆ ಟಿ ವಿ ಹಾಕ್ಬೇಕು. ಇವಾಗ ಟಿ ವಿದಂಗೆ ಆಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಟಿ ವಿ ಬದಲು ನಾನು ಎಷ್ಟಾಗುತ್ತೋ ಟಿ ವಿ ಮೊಬೈಲ್ಗಿಂತ ನಾನು ಏನಾದರೂ ಈ ಥರ ಕೆಲಸ ಮಾಡ್ತಿದ್ರೆ ಅವಳ ಜೊತೆ ಕಟ್ಟೆ ಮೇಲೆ ಕುಣಿಸ್ಕೊಂಡು ಹಂಗೆ ಮಾಡಿಬಿಡ್ತೀನಿ. ಬಟ್ ಆ ಟೈಮಲ್ಲಿ ಒಂದೊಂದ್ಸರಿ ಹಿಂಸೆ ಅನ್ಸ್ಬಿಡುತ್ತೆ. ನೋಡಿ ಮಾಡೋಕ್ಕಾಗಲ್ಲ, ಯಾಕಂದರೆ ತುಂಬ ಅಲರ್ಟ್ ಇರಬೇಕಾಗುತ್ತೆ. ಏನಾದರೂ ಒಂದು ಕಿತಪತಿ ಮಾಡ್ತಾ ಇರ್ತಾಳೆ. ಸೊ ಹಾಗಾಗಿ ನಾನು ಜಾಸ್ತಿ ಕೆಲಸ ತಡ್ಕೊಳ್ಳೋಕ್ಕೆ ಹೋಗಲ್ಲ. ಅತ್ತೆ ಮಾವ ಅಥವಾ ಅಮ್ಮ ಈ ಥರ ಎಲ್ಲ ಯಾರಾದರೂ ಬಂದಾಗ ಎಷ್ಟಾಗುತ್ತೋ ಅಷ್ಟು ಕೆಲಸ ಪೆಂಡಿಂಗ್ ಇರೋದನ್ನ ಕ್ಲೀನ್ ಮಾಡ್ಕೊಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗ್ ಬಂದಿದೆ. ತುಂಬ ಚೆನ್ನಾಗಿ ಆಗ್ಬಿಡುತ್ತೆ. ಈ ಥರ ಟ್ರೈ ಮಾಡಿ ನಿಜವಾಗ್ಲೂ ತುಂಬ ವರ್ಕ್ ಆಗುತ್ತೆ ಇದು. ಮತ್ತು ಲೆಮನ್ ಕೂಡ ಅದೆಷ್ಟು ಸ್ಕ್ವೀಸ್ ಮಾಡಿರೋದು ಯಾವುದು ವೇಸ್ಟ್ ಕೂಡ ಆಗೋದಿಲ್ಲ. ವಾಚು ಕ್ಯಾಪ್ ಹಾಕೊಂಡು ಎಲ್ಲಿ ಹೋಗ್ತಾ ಇದೀಯಾ? ಸಿಂಗಾಪುರ್ ಲೇಡಿ ಆಗ್ಯಾಳ. ಸಿಂಗಾಪುರ್ಗೆ ಹೋಗ್ತೀಯ? ಅಯ್ಯೋ ಸಿಂಗಾಪುರ್ ಲೇಡಿ ಹೌದಲ್ಲ? ಒಂದು ಫೋಟೋ ತೆಗಿಲಿ. ಬಾ ಇಲ್ಲಿ ತೆಗಿಯೋಣ, ಫೋಟೋ ತೆಗಿಯೋಣ. ಬಾ ಇಲ್ಲಿ ಇಲ್ಲಿತ್ಕೋ. ಲೇಡಿ ಮಿಟ್ಟಿಗೆ ವಾಚ್ಗೆ. ಸಾಯಂಕಾಲ ಟೀ ಎಲ್ಲ ಕುಡಿದು ಅತ್ತೆ ಮಾವ ಏನನ್ನ ಕರ್ಕೊಂಡು ಆಟ ಆಡೋಕ್ಕೆ, ಅವ್ರಿಗೆ ವಾಕಿಂಗ್ ಆಗುತ್ತೆ, ಅವ್ರಿಗೆ ಏನೋ ಕೂಡ ಆಟ ಆಡ್ದಂಗೆ ಆಗುತ್ತೆ ಅಂತ ಟೆರೆಸ್ ಮೇಲೆ ಕರ್ಕೊಂಡು ಹೋಗಿದ್ರು. ಸೊ ಆ ಟೈಮಲ್ಲಿ ಇದು ಬಟಾಣಿ ಎಲ್ಲ ಇತ್ತಲ್ಲ, ಗ್ರೀನ್ ಪೀಸ್, ಅದೆಲ್ಲ ಬಿಡಿಸಿಟ್ಕೊಬಿಡೋಣ ಅಂತ ಅವ್ರು ಬರೋಷ್ಟಿಗೆ ಎಲ್ಲ ಬಿಡಿಸಿಟ್ಕೊಂಡೆ. ಹಾಗೆ ಅಡುಗೆ ಕೂಡ ಮಾಡ್ಕೊಂಬಿಡೋಣ ಅಂತ ತುಂಬ ಜಾಸ್ತಿ ಬೀನ್ಸ್ ಎಲ್ಲ ಇತ್ತು. ಸೊ ಹಂಗೆ ಇದ್ರೆ ಹಂಗೆ ಇದ್ಬಿಡುತ್ತೆ. ಚಪಾತಿ ನೈಟ್ ಟೈಮ್ ತಿನ್ನೋದಿಲ್ಲ ಕಿರಣ್ ಕೂಡ. ಸೊ ನೈಟ್ ಟೈಮ್ ಬೇಡ ಅಂತ ಅದಕ್ಕೆ ಜಸ್ಟ್ ಸೈಡ್ಸಿಗೆ ತಿನ್ನೋಕ್ಕೆ ಮಾಡೋಣ ಅಂದ್ಬಿಟ್ಟು ಇದು
ಪಲ್ಯ ಮಾಡ್ತಾಯಿದ್ದೀನಿ ಸೈಡ್ಗೆ ತಿನ್ನೋಕ್ಕೆ ಬೀನ್ಸ್ದು, ಮತ್ತು ಹಾಗೆ ಚಿತ್ರಾನ್ನ ಮಾಡೋಣ ಅಂತ. ಸೊ ಜ್ಯೂಸ್ ಮಾಡಿಟ್ಕೊಂಡ್ರೆ ಇದೊಂದು ಆರಾಮಾಗಿ ಅಡ್ವಾಂಟೇಜ್, ಈಸಿಯಾಗಿ ಬಿಡುತ್ತೆ, ಮತ್ತು ಲೆಮನ್ ಕೂಡ ಅಷ್ಟು ಬೇಗ ಹಾಳಾಗೋದಿಲ್ಲ. ಸೊ ಚಿತ್ರಾನ್ನ ಮತ್ತು ಬೀನ್ಸ್ ಪಲ್ಯ ಮಾಡಿದ್ದೆ ಊಟಕ್ಕೆ. ರಾತ್ರಿ ಬೆಡ್ ಹತ್ರ ಹೋದ್ರೆ ಸಾಕು ಅವಳಿಗೆ ಫುಲ್ ಹೈಪರ್ ಆ್ಯಕ್ಟಿವ್ ಆಗಿಬಿಡ್ತಾಳೆ. ನಿದ್ದೆ ಬಂದಿರುತ್ತೆ, ಇಲ್ಲಿ ಈ ಥರ ರೂಮಿಗೆ ಬಂದರೆ ಆಟಗಳು ಜಾಸ್ತಿ ಆಗುತ್ತೆ, ಫುಲ್ ಆಟ ಆಡಬೇಕು ಒಂಥರ ಏನೋ ಅವಳು ನಿದ್ದೆ ಎಲ್ಲ ಹೋಗ್ಬಿಡುತ್ತೆ. ನಮಗೂ ನಿದ್ದೆ ಬಂದಿರುತ್ತೆ, ಅವಳು ಮಾಡೋದು ನೋಡಿ ನಾವು ಕೂಡ ಆ್ಯಕ್ಟಿವ್ ಆಗಿಬಿಡ್ತೀವಿ, ಹಂಗಿರುತ್ತೆ. ಅವಳ ಜೊತೆ ರಾತ್ರಿ ಒಂದು ಅರ್ಧ ಗಂಟೆ ಈ ಥರ ಟೈಮ್ ಪಾಸ್ ಎಷ್ಟು ನಾಟಿಯಾಗಿ ಮಾಡ್ತಾಳೆ ನೋಡಿ. ಸುಮ್ಮನೆ ಮಲ್ಕೋ ಅನ್ನೋ ಟೈಮಲ್ಲಿ ನೀರು ಬೇಕು ಅನ್ನೋದು ಆ ಥರ ಎಲ್ಲ. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.